ರಾಜ್ಯದಲ್ಲಿ ಬಯಲಾಗ್ತಾ ಇದೆ ಮತ್ತೊಂದು ಅಶ್ಲೀಲ ಸಿಡಿ. ಪ್ರಜ್ವಲ್ ರೇವಣ್ಣರ ಸಿಡಿಯ ನಂತರ ಬಯಲಾಗ್ತಾ ಇರುವಂತಹ ಮತ್ತೊಂದು ಪ್ರಭಾವಿ ರಾಜಕಾರಣಿಯ ಸಿಡಿ. ಈ ಸಿಡಿ ನೋಡಿದ್ರೆ ಸರ್ಕಾರಕ್ಕೆ ಭಾರಿ ಮುಜುಗರ ಫಿಕ್ಸ್ ಆಗುತ್ತೆ. ಈ ಸಿಡಿ ರಾಜ್ಯದ ಪ್ರಭಾವಿ ಮಂತ್ರಿಗೆ ಸಂಬಂಧಪಟ್ಟಂತಹ ಸಿಡಿ. ರಾಜ್ಯದ ಪ್ರಭಾವಿ ಮಂತ್ರಿಯ ಪುತ್ರನ ಮಂಚದಾಟದ ಸ್ಟೋರಿ ಇದು. ರಾಜ್ಯದಲ್ಲಿ ಅಪ್ಪ ಮಂತ್ರಿಯಂತೆ ಮಗ ಪಕ್ಕ ಕಂತ್ರಿಯಂತೆ ಮಂಚದಲ್ಲೇ ಆಟ ಆಡ್ತಾನಂತೆ. ಈ ಸಿಡಿ ನೋಡಿದ್ರೆ ಸರ್ಕಾರಕ್ಕೆ ಭಾರಿ ಮುಜುಗರ ಫಿಕ್ಸು, ಅದರಲ್ಲಿ ಸಂದೇಹ ಬೇಡ. ಈ ಸಿಡಿ ರಾಜ್ಯದ ಪ್ರಭಾವಿ ಮಂತ್ರಿಗೆ ಸಂಬಂಧಪಟ್ಟಂತಹ ಸಿಡಿ. ಕಾಮುಕ ಪುತ್ರ ಮಾಡಿದ ಎಡವಟ್ಟು ಈಗ ಅಪ್ಪನಿಗೆ ಕುತ್ತು ತಂದಿರತಕ್ಕಂತಹ ಸ್ಟೋರಿ. ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಮಂತ್ರಿ ಮಗನ ರಾಸಲೀಲೆ. ಈ ರಾಸಲೀಲೆ ಬಯಲು ಮಾಡಿದ ಕೆಲವೇ ಕ್ಷಣದಲ್ಲಿ ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗೋದಂತೂ ಗ್ಯಾರಂಟಿ. ಈ ಸಿಡಿ ನೋಡಿದ್ರೆ ಸರ್ಕಾರಕ್ಕೆ ಭಾರಿ ಮುಜುಗರ ಫಿಕ್ಸ್ ಆಗುತ್ತೆ, ಭಾರಿ ಮುಜುಗರ ಆಗುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಈ ಸಿಡಿ ರಾಜ್ಯದ ಪ್ರಭಾವಿ ಮಂತ್ರಿಗೆ ಸಂಬಂಧಪಟ್ಟಿದ್ದು. ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಸುದ್ದಿಯ ಬೆನ್ನಲ್ಲೇ ಮತ್ತೊಂದು ಪ್ರಭಾವಿ ರಾಜಕಾರಣಿಯ ಪುತ್ರ ಮಾಡಿರುವ ಮಂಚದಾಟದ ಸಿಡಿ ಇದು. ಈ ಸಿಡಿ ಬಿಡುಗಡೆಗೊಂಡ್ರೆ ಆ ಮಂತ್ರಿ ತಲೆದಂಡ ಆಗೋದಂತೂ ಖಂಡಿತ. ಆ ಮಂತ್ರಿಯ ತಲೆದಂಡ ಖಂಡಿತ. ಮಂತ್ರಿ ಅಂತ ಅಪ್ಪ ತಿರುಗಾಡ್ತಾನೆ, ಮಗ ಮಂಚದಲ್ಲಿ ಕಂತ್ರಿ ಬುದ್ಧಿ ತೋರಿಸಿದ್ದಾನೆ. ಹಾಗಾದ್ರೆ ಯಾರು ಆ ಪ್ರಭಾವಿ ಮಂತ್ರಿ ಮತ್ತು ಯಾರು ಆ ಪ್ರಭಾವಿ ಮಂತ್ರಿಯ ಪುತ್ರ ಆಡಿರುವ ಕರ್ಮದಾಟ ಇದೆಯಲ್ಲ, ವಿ ಆರ್ ಗೋಯಿಂಗ್ ಟು ಬ್ರೇಕ್. ಖಂಡಿತ ವಿ ಆರ್ ಗೋಯಿಂಗ್ ಟು ಬ್ರೇಕ್. ರಾಜ್ಯದಲ್ಲಿ ಬಯಲಾಗಿದೆ ಮತ್ತೊಂದು ಅಶ್ಲೀಲ ಸಿಡಿ. ಈ ಸಿಡಿ ನೋಡಿದ್ರೆ ಸರ್ಕಾರಕ್ಕೆ ಮುಜುಗರ ಆಗೋದಂತೂ ಫಿಕ್ಸು. ಈಗಾಗಲೇ ಒಂದಷ್ಟು ಮುಜುಗರದ ಜೊತೆಗೆ ಇದು ಆಘಾತಕಾರಿ ಮುಜುಗರ ಆಗುತ್ತೆ. ಪ್ರಭಾವಿ ಮಂತ್ರಿ ಅಂತ ಎದೆ ಉಬ್ಬಿಸ್ಕೊಂಡು ತಿರುಗಾಡ್ತಾರೆ. ಮಗ ಮಾಡಿರೋ ಘನಂದಾರಿ ಕೆಲಸ ಇದೆಯಲ್ಲ, ತಂದೆಯ ಘನತೆ ಮತ್ತು ತಂದೆಯ ಸಚಿವ ಸ್ಥಾನವನ್ನ ಕಳೆದುಕೊಳ್ಳುವಂತೆ ಮಾಡೋದ್ರಲ್ಲಿ ಸಂದೇಹ ಬೇಡ. ಆಡಿರೋ ಆಟ ಎಂತಹದ್ದು ಗೊತ್ತಾ? ಆಡಿರೋ ಆಟ ರಸಿಕರ ಚಕ್ರವರ್ತಿ ಅಂತ ಕರಿಬೇಕು. ನೋಡಿದ್ರೆ 42ರ ಆಂಟಿ ಜೊತೆ ಮಂತ್ರಿ ಮಗನ ರಾಸಲೀಲೆ. ಡಾಲರ್ಸ್ ಕಾಲೋನಿಯಲ್ಲಿ ಆಡಬಾರದ ಆಟ ಆಡಿದ್ದ ಮಗರಾಯ. ಆಂಟಿಗೆ 42, ಮಂತ್ರಿ ಮಗನಿಗೆ ಬರೀ 22. ಚಂಚಲ ಹೃದಯದ ಮಗ. ಆಂಟಿ ಜೊತೆ ಆಡಲು ಹೋಗಿ ತಗಲಾಕೊಂಡ ಮಗನ ಪೋಲಿ ಆಟದಿಂದ ಮಂತ್ರಿಯ ಕುರ್ಚಿಗೂ ಕೂಡ ಕುತ್ತು. ಮಗನ ಬ್ಲೂ ಫಿಲಂ ರಿಲೀಸ್ ಆಗೋ ಆತಂಕದಲ್ಲಿ ಮಂತ್ರಿವರ್ಯ ಪ್ರಭಾವಿ ಮಂತ್ರಿಯನ್ನೇ ಆಟ ಆಡಿಸಿದ್ದಾಳೆ ಆ ಕಿಲಾಡಿ ಲೇಡಿ. ಮಂತ್ರಿ ಮಗನ ಸಿಡಿ ಮಾಡಿಕೊಂಡು ಕಿಲಾಡಿ ಲೇಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಆಂಟಿ ಮಾಡ್ಕೊಂಡಿರೋ ಬ್ಲೂ ಫಿಲಂ ಹೀರೋ ಯಾರು ಗೊತ್ತಾ? ವಿ ಆರ್ ಗೋಯಿಂಗ್ ಟು ಬ್ರೇಕ್. ಡಾಲರ್ಸ್ ಕಾಲೋನಿಯಲ್ಲಿ ಮರ್ಯಾದೆ ಕಳ್ಕೊಂಡ ಮಂತ್ರಿ ಯಾರು? ಬೆಂಗಳೂರಿನ ಸಂಜಯ್ ನಗರದ ಡಾಲರ್ಸ್ ಕಾಲೋನಿ. ಶ್ರೀಮಂತರೇ ಬದುಕ್ತಿರ್ತಾರೆ, ಹಲವು ಸಿನಿಮಾ ನಟಿಯರು ಬದುಕ್ತಿದ್ದಾರೆ, ಸಾಕಷ್ಟು ರಾಜ್ಯದ ಘಟಾನುಘಟಿ ರಾಜಕಾರಣಿಗಳು ಅಲ್ಲೇ ಇದ್ದಾರೆ. ಅದೇ ಡಾಲರ್ಸ್ ಕಾಲೋನಿ. 42ರ ಆಂಟಿ ಜೊತೆ ಮಂತ್ರಿ ಮಗನ ರಾಸಲೀಲೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ. ಡಾಲರ್ಸ್ ಕಾಲೋನಿಯಲ್ಲಿ ಆಡಬಾರದ ಆಟ ಆಡಿದ್ದ ಮಗರಾಯನ ತುಂಟಾಟಕ್ಕೆ ತಂದೆ ನಾಚಿ ನೀರಾಗಿದ್ದಾರೆ. ಮಗರಾಯ ಆಡಿರೋ ಆಟ ನೋಡಿದ್ರೆ ದಿಗ್ಭ್ರಮರಾಗ್ತೀರಿ ನೀವು. ಮಗ ಆಡಿರೋ ಆಟ ಇದೆಯಲ್ಲ, ನೆಲದಲ್ಲಿ ಆಡಿರೋದಲ್ಲ, ಮಂಚದಲ್ಲಿ. ಮೈದಾನದಲ್ಲಿ ಆಡಿರೋ ಆಟನೂ ಅಲ್ಲ, ನೆಲದಲ್ಲಿ ಆಡಿರುವ ಆಟವೂ ಅಲ್ಲ, ಮೈದಾನದಲ್ಲಿ ಆಡಿರುವ ಆಟವೂ ಅಲ್ಲ.
ಮಂಚದಲ್ಲಿ ಆಡಿರುವಂತಹ ಆಟ 22ರ ಯುವಕ 42ರ ಆಂಟಿ. ಡಾಲರ್ಸ್ ಕಾಲೋನಿಯಲ್ಲಿ ಆಡಬಾರದ ಆಟ ಆಡಿದ್ದ ಮಗರಾಯನ ಮಂಗಾಟಕ್ಕೆ ತಂದೆ ತಲೆದಂಡ ಆಗೋದು ಗ್ಯಾರಂಟಿ. ಆಂಟಿಗೆ 42 ವರ್ಷ ಆದರೆ ಮಂತ್ರಿ ಮಗನಿಗೆ ಬರೀ 22 ವರ್ಷ. ಆಂಟಿ ಜೊತೆ ಆಡಲು ಹೋಗಿ ತಗಲಾಕೊಂಡಿದ್ದಾನೆ. ಮಗನ ಪೋಲಿ ಆಟದಿಂದ ಮಂತ್ರಿಯ ಕುರ್ಚಿಗೂ ಕೂಡ ಕುತ್ತು ಬರೋ ಸಾಧ್ಯತೆಗಳಿದ್ದಾವೆ. ಆ ಭಯ ಭೀತಿಯಲ್ಲಿದ್ದಾರೀಗ. ಮಗನ ಬ್ಲೂ ಫಿಲಂ ರಿಲೀಸ್ ಆಗೋ ಆತಂಕದಲ್ಲಿ ಮಂತ್ರಿವರ್ಯರಿದ್ದಾರೆ. ಪ್ರಭಾವಿ ಮಂತ್ರಿಯನ್ನೇ ಆಟ ಆಡಿಸ್ತಿದ್ದಾಳೆ ಆ ಕಿಲಾಡಿ ಲೇಡಿ. ಮಂತ್ರಿ ಮಗನ ಸಿಡಿ ಮಾಡಿಕೊಂಡು ಕಿಲಾಡಿ ಲೇಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ. ಆಂಟಿ ಮಾಡ್ಕೊಂಡಿರೋ ಬ್ಲೂ ಫಿಲಂ ಹೀರೋ ಯಾರು ಗೊತ್ತಾ? ದೇಹ ಶರಣಾಗತಿಯಾಯಿತು. ದೇಹದ ಜೊತೆಗೆ ಕೈಯಲ್ಲಿದ್ದ ಮೊಬೈಲ್ ಕ್ಯಾಮರಾನು ಆನ್ ಆಗಿತ್ತು. ಸುಖದ ಕದ ತಟ್ಟಲು ಕಾಯ್ತಿದ್ದಂತಹ ಮಗನಿಗೆ ಕ್ಯಾಮರಾ ಆನ್ ಆಗಿದ್ದು ಗೊತ್ತೇ ಇಲ್ಲ ಏನು. ಈ ಸಿಡಿ ರಾಜ್ಯದ ಪ್ರಭಾವಿಗೆ ಸಂಬಂಧಪಟ್ಟಂತಹ ಸಿಡಿ. ಈ ಸಿಡಿ ರಾಜ್ಯದ ಪ್ರಭಾವಿ ಮಂತ್ರಿಗೆ ಸಂಬಂಧಪಟ್ಟಂತಹ ಸಿಡಿ. ಕಾಮುಕ ಪುತ್ರ ಮಾಡಿದ ಎಡವಟ್ಟು ಅಪ್ಪನಿಗೆ ಕೂತು ನಾನು ಮಿನಿಸ್ಟರ್ ಅಂತ ತಿರುಗಾಡ್ತಾ ಇರುವಂತಹ ಮಿನಿಸ್ಟರಿಗೆ ಈ ಒಂದು ಸಿಡಿ ರಿಲೀಸ್ ಆದರೆ ಮಿನಿಸ್ಟ್ರು ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯನಾ? ಜನರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಈ ಮಿನಿಸ್ಟರ್ ತಲೆದಂಡ ಆಗುತ್ತೆ. ಒಳ್ಳೆ ಮರದಲ್ಲಿ ಒಳ್ಳೆ ಕಾಯಿ ತಾನೆ ಹುಟ್ಟೋದು. ತಂದೆಯ ಮಗ ಮಾಡಿರತಕ್ಕಂಥ ಎಡವಟ್ಟು ತಂದೆಯ ಸಚಿವ ಸ್ಥಾನಕ್ಕೂ ಕುತ್ತು ತರೋ ಸಾಧ್ಯತೆಗಳಿದ್ದಾವೆ. ಇದು ಫ್ರೀಡಂ ಟಿವಿ ಬಟಾ ಬಯಲು ಮಾಡ್ತಾ ಇದೆ ಮಂತ್ರಿಯೊಬ್ಬನ ಪುತ್ರನ ಮಂಚದಾಟದ ಸ್ಟೋರಿಯನ್ನ. ಪ್ರಜ್ವಲ್ ರೇವಣ್ಣರ ಸಿಡಿ ಸ್ಟೋರಿಯ ನಂತರ ಮತ್ತೆ ಮುನ್ನೆಲೆಗೆ ಬರ್ತಾ ಇರತಕ್ಕಂತಹದ್ದು ಈ ಮಿನಿಸ್ಟರ್ ಮಗನ ಸ್ಟೋರಿ. ಮಂತ್ರಿ ಮಗನ ಜೊತೆ ಆಟವಾಡಿ ಲೇಡಿ ಬ್ಲ್ಯಾಕ್ ಮೇಲ್. ಡೈರೆಕ್ಟ್ ಮಂತ್ರಿಗೆ ಗುನ್ನ ಇಟ್ಟು ಬಿಟ್ಟಿದ್ದಾಳೆ ಕಿಲಾಡಿ ಆಂಟಿ. ಮಗನ ಕಾಮದಾಟ ಕಂಡು ದಂಗಾಗಿ ಹೋದ ಆ ಮಿನಿಸ್ಟರ್ 22ರ ಪೋಲಿ ಮಗನಿಗೆ ಉಗಿದು ಊರುಗಟ್ಟಿದ ಮಂತ್ರಿ. ಊರು ಬಿಡಿಸೋರೆ. ಬೆಂಗಳೂರು ಬಿಟ್ಟು ಊರಿಗೆ ವಾಪಸ್ ಕಳಿಸಿಬಿಟ್ಟ ಮಂತ್ರಿ. ಬೆಂಗಳೂರು ಬಿಟ್ಟು ಊರಿಗೆ ವಾಪಸ್ ಕಳಿಸ್ಕೊಟ್ಟವ್ರಂತೆ. ಈಗ ಮಂತ್ರಿ ಜೊತೆ ಡೀಲಿಂಗ್ಗೆ ಬರ್ತಿದ್ದಾಳೆ ಲೇಡಿ. ಮಗನ ಆಟದ ಸಿಡಿ ಕಂಡು ದಂಗಾದ ಮಿನಿಸ್ಟರ್. ಮಗ ಇಷ್ಟು ಬೆಳೆದವನ ಅಂತ ಹೇಳಿ ಶಾಕ್ ಆಗಿರ್ತಾರೆ. ಎಷ್ಟು ಬೆಳೆದವನ ಅಂತ? ಇಷ್ಟು ಬೆಳೆದು ಬಿಟ್ನಾ? ಇದೇನು ಗೊತ್ತಿಲ್ಲದಲೇ ಇರೋ ತರ ಕಾಂಗ್ರೆಸ್ ಮಂತ್ರಿ ಮಗನಿಂದ ಸರ್ಕಾರಕ್ಕೂ ಮುಜುಗರ. ಕಾಂಗ್ರೆಸ್ ಮಂತ್ರಿ ಮಗನಿಂದ ಸರ್ಕಾರಕ್ಕೂ ಮುಜುಗರ. ಇದು ಹಾಸನದ ವಿಡಿಯೋವನ್ನು ಕೂಡ ಮೀರಿಸುತ್ತೆ ಈ ಸಿಡಿ. ಸಿಕ್ಕಿದ್ದೆ ಚಾನ್ಸ್ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಆಂಟಿ. ಆಂಟಿ ವಿಡಿಯೋಗಾಗಿ ಕಾಯುತ್ತಿದ್ದಾರೆ ಮಂತ್ರಿಯ ವಿರೋಧಿಗಳು. ಆಂಟಿ ವಿಡಿಯೋಗಾಗಿ ಶೀಘ್ರದಲ್ಲೇ ಮಂತ್ರಿ ಮಗನ ವಿಡಿಯೋ ರಿಲೀಸ್ ಆಗುತ್ತೆ. ಮಂತ್ರಿ ಮಗನ ಜೊತೆ ಆಟವಾಡಿ ತಗಲಾಕಿಕೊಂಡ ಮಂತ್ರಿ ಮಗನ ಜೊತೆ ಆಟವಾಡಿ ಲೇಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಆಗಿರಬಹುದು, ಯಾವ ಮಿನಿಸ್ಟ್ರು ಮಗ, ಯಾರ ಹೆಂಗಸು ಅಂತ ಹೇಳಿ ಕಾತರ ಇರಬಹುದು. ಕಾಂಗ್ರೆಸ್ನ ಮಿನಿಸ್ಟ್ರು ಮಗ ಮಾಡಿರುವಂತಹ ಮಾಡಬಾರದ ಕೆಲಸನ ಅಪ್ಪ ನೋಡಿ ನನ್ನ ಮಗ ಇಷ್ಟು ಎತ್ತರ ಬೆಳೆದು ಬಿಟ್ನಾ ಅಂತ ಹೇಳಿ ದಂಗಾಗಿದ್ದಾರೆ, ಶಾಕ್ನಲ್ಲಿದ್ದಾರೆ ಮಂಚದಲ್ಲಿ ಆಡಿರೋ ಆಟ ನೋಡಿ. ಹಾಗಾಗಿ ಬೆಂಗಳೂರಿನಲ್ಲಿದ್ದರೆ ಹಾಳಾಗೋಗ್ತೀಯ. ಈ ಸಿಡಿ ನಾಳೆ ಏನಾದರೂ ಊರು ಬಾಗ್ಲಾದ್ರೆ ನೀನು ಇಲ್ಲಿ ಇರ್ಕೂಡ್ದು ಅಂತ ಹೇಳಿ ಊರುಗಟ್ಟಿದ್ದಾರೆ. ತಮ್ಮ ಊರಿಗೆ ಕಳಿಸ್ಕೊಟ್ಟಿದ್ದಾರೆ. ಮಗನ ಆಟದ ಸಿಡಿ ಕಂಡು ದಂಗಾದ ಮಿನಿಸ್ಟರ್. ಈ ಸಿಡಿ ಬಹಿರಂಗ ಆದರೆ ಮಂತ್ರಿ ತಲೆಗೆ ಕೂತು ಸಚಿವ ಸ್ಥಾನ ಕಳ್ಕೊಂಡು ಆಮೇಲೆ ಮನೇಲಿ ಕೂತ್ಕೋಬೇಕಾಗುತ್ತೆ ಸಿಡಿ ನೋಡ್ಕೊಂಡು. ಕಾಂಗ್ರೆಸ್ ಮಂತ್ರಿ ಮಗನಿಂದ ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ. ಸರ್ಕಾರಕ್ಕೆ ಇನ್ನೆಷ್ಟು ಮುಜುಗರ ಆಗುವಂತಹ ಮುಜುಗರಗಳೆಲ್ಲವೂ ಕೂಡ ಆಗಿ ಹೋಗಿದೆ. ಇದು ಹಾಸನದ ವಿಡಿಯೋವನ್ನು ಕೂಡ ಮೀರಿಸುವಂತಹ ಸಿಡಿ. ಸಿಕ್ಕಿದ್ದೆ ಚಾನ್ಸು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಆಂಟಿ ದೇಹನ ಶರಣಾಗಿಸಿದ್ಲು. ದೇಹದ ಶರಣಾಗಿಸುವುದರ ಜೊತೆಗೆ ತಮ್ಮ ಮೊಬೈಲ್ ಕ್ಯಾಮರಾನು ಆನ್ ಮಾಡ್ಕೊಂಡಿದ್ರು. ಬೇಕಾಗುತ್ತೆ ಬರಗೆಟ್ಟಾಗ ಬೇಕಾಗುತ್ತೆ. ಮಿನಿಸ್ಟ್ರು ವಸಿ ಕೊಡ್ತಾರೆ. ಹಿಂಗೆಲ್ಲ ಲೆಕ್ಕ ಹಾಕೊಂಡಿದ್ರು ಗೊತ್ತಿಲ್ಲ. ಮಂತ್ರಿ ಮಗನ ಜೊತೆ ಆಟವಾಡಿ ಲೇಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ. ಡೈರೆಕ್ಟ್ ಮಂತ್ರಿಗೆ ಗುನ್ನ ಇಟ್ಟು ಬಿಟ್ಟಿದ್ದಾಳೆ ಆ ಕಿಲಾಡಿ ಲೇಡಿ. ಮಗನ ಕಾಮದಾಟ ಕಂಡು ದಂಗಾಗಿ ಹೋದ ಮಿನಿಸ್ಟರು.
22ರ ಪೋಲಿ ಮಗನಿಗೆ ಉಗಿದು ಊರಿಗಟ್ಟಿದಂತಹ ಮಂತ್ರಿ. ಊರು ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ನಾಳೆ ದಿನ ಕುತ್ತಿಗೆಗೆ ಬರುತ್ತೆ ಅಂತ ಬೆಂಗಳೂರು ಬಿಟ್ಟು ಊರಿಗೆ ವಾಪಸ್ ಕಳಿಸಿಕೊಟ್ಟ ಮಂತ್ರಿ. ಹಾಗಾದ್ರೆ ಮಂತ್ರಿ ಯಾರು? ಈಗ ಮಂತ್ರಿ ಜೊತೆ ಡೀಲಿಂಗಿಗೆ ಬರ್ತಿದ್ದಾಳೆ ಲೇಡಿ. ಡಾಲರ್ಸ್ ಕಾಲೋನಿಯಲ್ಲಿ ನಡೆದು ಹೋಯಿತು ಆಗಬಾರದ ಕೆಲಸ. ಮಿನಿಸ್ಟ್ರ್ ಮಗ, ಅದು ಆಟೋ ಡ್ರೈವರ್ ಮಗ ಅಲ್ಲ, ಬಸ್ಸಿನ ಡ್ರೈವರ್ ಮಗ ಅಲ್ಲ, ಮಿನಿಸ್ಟ್ರ್ ಮಗ. ಪಾಪ ಆಟೋ ಡ್ರೈವರು, ಬಸ್ಸಿನ ಡ್ರೈವರು ಅವರೊಂದು ಸ್ವಾಭಿಮಾನದ ಬದುಕು, ಅವರು ಚೆನ್ನಾಗಿ ಬದುಕ್ತಾರೆ. ಮಿನಿಸ್ಟ್ರ್ ಮಕ್ಕಳಿಗೆ ಈ ಥರದ ಕರ್ಮ. ಇದು ಹಾಸನದ ವಿಡಿಯೋವನ್ನು ಕೂಡ ಮೀರಿಸುವಂತಹ ಸಿಡಿ. ಇದು ಮಂತ್ರಿ ಮಗನ ಜೊತೆ ಆಟವಾಡಿ ಲೇಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳಂತೆ. ಡೈರೆಕ್ಟ್ ಮಂತ್ರಿಗೆ ಗುನ್ನ ಇಟ್ಟು ಬಿಟ್ಟಿದ್ದಾಳೆ ಕಿಲಾಡಿ ಆಂಟಿ. ಮಗನ ಕಾಮದಾಟ ಕಂಡು ದಂಗಾಗಿ ಹೋದ ಮಿನಿಸ್ಟರ್. 22ರ ಪೋಲಿ ಮಗನಿಗೆ ಉಗಿದು ಊರುಗಟ್ಟಿದ್ದಾನೆ ಮಂತ್ರಿ. ಬೆಂಗಳೂರು ಬಿಟ್ಟು ಊರಿಗೆ ವಾಪಸ್ ಕಳಿಸಿಬಿಟ್ಟ ಮಂತ್ರಿ. ಈಗ ಮಂತ್ರಿ ಜೊತೆ ಡೀಲಿಂಗಿಗೆ ಬರ್ತಿದ್ದಾಳಂತೆ ಲೇಡಿ. ಆ ಸಚಿವ ಭಾರಿ ಸಂಭಾವಿತ, ಮಗ ಮಾತ್ರ ಭಾರಿ ಪೋಲಿ. ಆ ಸಚಿವ ಹೇಳೋದೊಂದು ಮಾಡೋದಿಲ್ಲ. ಈ ಹಿಂದೆಯೂ ಅವರು ಮಿನಿಸ್ಟರ್ ಆಗಿದ್ರು. ಈಗ ಒಂದು ಸಣ್ಣ ಹಿಂಟ್ ಸಿಕ್ಕಿರ್ಬೋದು ನಿಮಗೆ. ಈ ಹಿಂದೆಯೂ ಅವರು ಮಿನಿಸ್ಟರ್ ಆಗಿದ್ರು. ಉತ್ತರ ಕರ್ನಾಟಕದ ಪ್ರಭಾವಿ ಮತ್ತು ಫೇಮಸ್ ಮಂತ್ರಿ. ಟಿವಿ ಮುಂದೆ ನಿಂತರೆ ಆ ಮಿನಿಸ್ಟರ್ ಜಾಲಿ ಮನುಷ್ಯ. ಮಗ ಮಾತ್ರ ಬೆಡ್ರೂಮ್ ಅಲ್ಲಿ ಮಾಡ್ಕೊಂಡ ಜಾಲಿ. ಮುಖ್ಯಮಂತ್ರಿಗಳ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಇತ್ತೀಚೆಗೆ ಮಗನ ಹೆಸರಿಗೆ ದೊಡ್ಡ ಪ್ರಾಪರ್ಟಿ ಮಾಡಲು ಮುಂದಾಗಿದ್ರು. ಆದರೆ ಏನಾದರೂ ತಗಲಾಕೊಂಡು 9 ತಿಂಗಳ ಪ್ರಾಪರ್ಟಿಯ ಹೆಂಗಸು ಹೊಟ್ಟೆಲು ಉಳ್ಕೊಂಡಿದ್ದಿದ್ರೆ, ಆದರೆ ಹಳೆ ಬಾವಿಗೆ ಬಿದ್ದು ಅಪ್ಪನನ್ನ ಇಕ್ಕಟ್ಟಿಗೆ ಸಿಲುಕಿಸಿದ ಮಗ. ಫ್ರೀಡಂ ಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಮಂತ್ರಿ ಮಗನ ರಾಸಲೀಲೆ ಎಡವಟ್ಟಿನ ಇಂಚಿಂಚು ಡೀಟೇಲ್ಸ್ ನಾವು ರಿವೀಲ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ಆ ಸಚಿವ ಭಾರಿ ಸಂಭಾವಿತ. ಪಾಪ ಆತ ಪ್ರೆಸ್ ಮೀಟ್ನಲ್ಲೆಲ್ಲ ಮಾತಾಡೋದು ನೋಡ್ಬೇಕು ನೀವು. ಪ್ರೆಸ್ ಮೀಟ್ನಲ್ಲಿ ಮಾತಾಡೋದೆಲ್ಲ ನೋಡಬೇಕು. ಭಾರಿ ಜಾಲಿ ಮನುಷ್ಯ. ಕ್ಯಾಶುವಲ್ ಆಗಿ ಮಾತನಾಡ್ತಾರೆ. ಕ್ಯಾಶುವಲ್ ಆಗಿ ಎಲ್ಲರ ಜೊತೆಯೂ ಕೂಡ ಮಾತನಾಡ್ತಾರೆ, ಎಲ್ಲರ ಜೊತೆಯೂ ಕೂಡ ಮಿಂಗಲ್ ಆಗ್ತಾರೆ. ಆದರೆ ಮಗ ಮಾತ್ರ ಕಾಂಪ್ರಮೈಸ್ ಆಗಿರೋದು ಆಂಟಿ ಜೊತೆ ಮಾತ್ರ. ದೇಹನ ಶರಣಾಗತಿ ಮಾಡ್ಕೊಂಡ್ಲು ಆ ಪುಣ್ಯಾತ್ಗಿತ್ತಿ. ದೇಹದ ಶರಣಾಗತಿಯ ಜೊತೆಗೆ ಮೊಬೈಲ್ ಫೋನ್ ಕ್ಯಾಮರಾನ ಮಾಡ್ಕೊಂಡ್ಲು. ಮುಟ್ಟಾಳನಿಗೆ ಆಗ್ಲಾರ್ದು ತಿಳಿಬಾರ್ದ. ತಿಳಿದಿಲ್ಲ ಆ ಯುವಕನಿಗೆ. ಮಗನನ್ನ ಬೆಳೆಸಬೇಕೆಂದು ತೀವ್ರ ಕಷ್ಟಪಟ್ಟರು. ಆದರೆ ಹಳೆ ಬಾವಿಗೆ ಬಿದ್ದು ಅಪ್ಪನನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಮಗ. ಫ್ರೀಡಂ ಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಪ್ರಭಾವಿ ಮಂತ್ರಿ ಮಗನ ರಾಸಲೀಲೆ ಎಡವಟ್ಟಿನ ಇಂಚಿಂಚು ಡೀಟೇಲ್ಸ್. ಆ ಸಚಿವ ಭಾರಿ ಸಂಭಾವಿತ, ಮಗ ಮಾತ್ರ ಅಪಾಪೋಲಿ. ಆ ವಿಡಿಯೋ ನೋಡಿ ತಂದೆನೇ ಹೇಳಿರ್ಬೋದು, ಇಷ್ಟು ಉದ್ದ ಬೆಳೆದ್ಬಿಟ್ನ ಅಂತ. ಆ ಸಚಿವ ಹೇಳೋದೊಂದು ಮಾಡೋದೊಂದು ಆ ಥರ ಮಾಡಲ್ಲ. ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಈ ಹಿಂದೆಯೂ ಅವರು ಮಿನಿಸ್ಟರ್ ಆಗಿದ್ರು, ಈಗಲೂ ಕೂಡ ಮಿನಿಸ್ಟರ್ ಆಗಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಮತ್ತು ಫೇಮಸ್ ಮಂತ್ರಿ. ಯಾರು ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಿರಬಹುದು. ಟಿವಿ ಮುಂದೆ ನಿಂತರೆ ಆ ಮಿನಿಸ್ಟರ್ ಜಾಲಿ ಮನುಷ್ಯ. ಮುಖ್ಯಮಂತ್ರಿಗಳ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವ ಇತ್ತೀಚೆಗೆ ಮಗನ ಹೆಸರಿಗೆ ದೊಡ್ಡ ಪ್ರಾಪರ್ಟಿ ಮಾಡಲು ಮುಂದಾಗಿದ್ರಂತೆ. ಮಗನನ್ನ ಬೆಳೆಸಬೇಕೆಂದು ತೀವ್ರ ವಾಂಛೆ ಹೊಂದಿದ್ರು. ಆದರೆ ಡಾಲರ್ಸ್ ಕಾಲೋನಿಯಲ್ಲಿ ಮಗ ಮಾತ್ರ ವಾಂತಿ ಮಾಡ್ಸಕ್ಕೆ ಹೋಗಿದ್ದ. ಆದರೆ ಹಳೆ ಬಾವಿಗೆ ಬಿದ್ದು ಅಪ್ಪನನ್ನ ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಮಗ. ಫ್ರೀಡಂ ಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಮಿನಿಸ್ಟರ್ ಮಕ್ಕಳು ಹೆಂಗೆ ಬೆಳಿಬೇಕು ಅನ್ನೋದಕ್ಕೊಂದು ಮಾನದಂಡ ಗೈಡ್ಲೈನ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ಯಾರ್ದೋ ಒಬ್ಬ ಮಿನಿಸ್ಟರ್ ಮಗ ಕಾರ್ ಹತ್ತಿಸ್ಕೊಂಡು ಹೋಗ್ತಾನಂತೆ ಮಲಗಿದ್ದವ್ರ ಮೇಲೆ. ಇಲ್ಲಿ ಯಾರೋ ಮಿನಿಸ್ಟರ್ ಮಗ ರೌಡಿಸಮ್ ಮಾಡ್ತಾನಂತೆ. ಇಲ್ಲಿ ಯಾರೋ ಮಿನಿಸ್ಟರ್ ಮಗ ಡಾಲರ್ಸ್ ಕಾಲೋನಿ ಮಂಚದ ಮೇಲೆ ಆಂಟಿ ಜೊತೆ ಸರಸ ಆಡ್ತಾನಂತೆ. ಮಿನಿಸ್ಟರ್ ಮಕ್ಕಳುಗಳು ಹೆಂಗೆ ಬೆಳಿಬೇಕು ಅನ್ನೋದಕ್ಕೊಂದು ಗೈಡ್ಲೈನ್ ಸರ್ಕಾರನೇ ಹೊರಡಿಸಿದ್ರೆ ಚೆನ್ನಾಗಿತ್ತು. ಇವರು ಅಟ್ಟಹಾಸ ನೋಡೋಕ್ಕಾಯ್ತಿಲ್ಲ ಗುರು, ಅಟ್ಟಹಾಸ ಆಯಿತು. ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಫೇಮಸ್ ಮಂತ್ರಿ ಅವರು. ಟಿವಿ ಮುಂದೆ ನಿಂತ್ಕೊಂಡ್ರೆ ಆ ಮಿನಿಸ್ಟರ್ ಜಾಲಿ ಮನುಷ್ಯ. ಆದರೆ ಮಗ ಮಾಡಿರುವಂಥ ಕೆಲಸ ನೋಡಿ. ಮುಖ್ಯಮಂತ್ರಿಗಳ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಮಂತ್ರಿ ಆತ. ಇತ್ತೀಚೆಗೆ ಮಗನ ಹೆಸರಿನಲ್ಲಿ ದೊಡ್ಡ ಪ್ರಾಪರ್ಟಿ ಮಾಡಿದ್ರು. ಅದರ ಮಗ ನೋಡಿ ಡಾಲರ್ಸ್ ಕಾಲೋನಿ ರೂಮ್ ಒಳಗೆ ಪ್ರಾಪರ್ಟಿ ಮಾಡೋದಕ್ಕೆ ಹೊರಟಿದ್ದ. ಮಗನನ್ನು ಬೆಳೆಸಬೇಕೆಂದು ತೀವ್ರ ವಾಂಛೆ ಹೊಂದ್ಕೊಂಡಿದ್ರಂತೆ ತಂದೆ. ಆದರೆ ಫ್ರೀಡಂ ಟಿವಿ ಬಟಾಬಯಲು ಮಾಡ್ತಾ ಇದೆ ಈ ವಿಚಾರದ ಬಗೆಗಿನ ಎಕ್ಸ್ಕ್ಲೂಸಿವ್ ಆದಂತಹ
ಮಾಹಿತಿ. ಹಾಗಾದ್ರೆ ಯಾರು ಆ ಪ್ರಭಾವಿ ಮಂತ್ರಿ ಮಕ್ಕಳು ಹೆಂಗೆ ಬೆಳಿಬೇಕು ಅಂತ ಸರ್ಕಾರದ ಸುತ್ತೋಲೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲಿ ಯಾವುದೋ ಒಬ್ಬ ಪ್ರಭಾವಿ ಮಂತ್ರಿಯ ಮಗ ರೋಡ್ನಲ್ಲೇ ಅಟ್ಟಹಾಸ ಮೆರಿತಾನಂತೆ, ರೌಡಿಸಮ್ ಮಾಡ್ತಾನಂತೆ. ಇತ್ತ ಇನ್ನೊಂದು ಸಚಿವನ ಮಗ ಹೆಣ್ಣು ಮಕ್ಕಳ ಜೊತೆ ಡಾಲರ್ಸ್ ಕಾಲೋನಿಯ ರೂಮ್ನಲ್ಲಿ ಸರಸಾಡ್ತಾನಂತೆ. ಒಳ್ಳೆ ಮರದಲ್ಲಿ ಒಳ್ಳೆ ಕಾಯಿ ಹುಟ್ಟಬೇಕು ಅನ್ನೋದು ನಿಯಮ. ಆದರೆ ಒಳ್ಳೆ ತಂದೆಗೆ ಒಳ್ಳೆ ಮಕ್ಕಳು ಹುಡ್ತಾ ಇಲ್ವಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.